ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಎಚ್.ಡಿ. ದೇವೇಗೌಡ ಅವರ ಪತ್ನಿ ಚೆನ್ನಮ್ಮ ವಿಧಿವಶರಾಗಿದ್ದಾರೆ. ಮಾವಿನಕೆರೆ ಬೆಟ್ಟದ ರಂಗನಾಥ ಸ್ವಾಮಿ ತಪ್ಪಲಿನಲ್ಲಿ ಅಂತ್ಯಕ್ರಿಯೆಗೆ ಸಿದ್ಧತೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಹಾಸನ ಜಿಲ್ಲೆಯ ಹೊಳೆ ನರಸೀಪುರ ತಾಲೂಕಿನ ಮಾವಿನಕೆರೆ ಬೆಟ್ಟ ಅಂತ್ಯಕ್ರಿಯೆ ಸ್ಥಳದಲ್ಲಿ ಬಹುತೇಕ ಸಿದ್ಧತೆ ಕಾರ್ಯಗಳು ಪೂರ್ಣ ಆಗಿದ್ದಾವೆ. ವಾಸ್ತು ಪ್ರಕಾರವೇ ಸಮಾಧಿ ಸ್ಥಳ ಗುರುತು ಮಾಡಿದ್ದಾರೆ ವಾಸ್ತು ತಜ್ಞರು. ಜಮೀನಿನ ದಕ್ಷಿಣ ದಿಕ್ಕಿನಲ್ಲಿ ಅಂತ್ಯಕ್ರಿಯೆಗೆ ಸ್ಥಳ ನಿಗದಿ ಮಾಡಲಾಗಿದೆ. ನಾಳೆ ಮಧ್ಯಾಹ್ನದ ಬಳಿಕ ಚೆನ್ನಮ್ಮ ಅಂತ್ಯಕ್ರಿಯೆ ನೆರವೇರಲಿದೆ. ಗೌಡ್ರಿಗೆ ಅವರ ಶ್ರೀಮತಿಯವರ ಅಗಲಿಕೆ ತಡ್ಕೊಳ್ಳುವಂಥ ಶಕ್ತಿ ಭಗವಂತ ಕೊಟ್ಟು ಕಾಪಾಡಲಿ. ಅವರ ಆರೋಗ್ಯಕ್ಕೆ ಯಾವ ಒಂದು ಹಾನಿ ಆಗದಿರೇ ಇರಲಿ. ಯಾಕಂದರೆ ಕರ್ನಾಟಕಕ್ಕೆ ಅವರು ತುಂಬಾ ಬೇಕು. ಈ ಪರಿಸ್ಥಿತಿಯಲ್ಲಿ ಗೌಡರು ಹೇಗೆ ಇರಲಿ, ಅವರು ಕರ್ನಾಟಕಕ್ಕೆ ಬೇಕು. ಮುಖ್ಯವಾದ ವ್ಯಕ್ತಿ. ಅವರ ಮಾತುಗಳಿಂದ ಈ ಬದಲಾವಣೆಗಳು ಒಂದು ಏನಾಗಬೇಕು ರಾಜಕಾರಣದಲ್ಲಿ ಅನ್ನುವಂಥ ಇನ್ನೂವರೆಗೂ ಅವರು ಸಕ್ರಿಯವಾಗಿ ಅವರು ತನ್ನನ್ನು ತೊಡಗಿಸ್ಕೊಂಡಿರುವಂಥದ್ದು ನಮ್ಮ ಇಡೀ ಕರ್ನಾಟಕದ ಕನ್ನಡಿಗರ ಹೆಮ್ಮೆ ರೀ. ಅದು ಖಂಡಿತ ಅವರಿಗೆ ಆ ನೋವನ್ನ ಸಹಿಸುವಂಥ ಶಕ್ತಿ ಕೊಡಲಿ. ಇಡೀ ಕುಟುಂಬದ ವರ್ಗದವ್ರಿಗೆ ನೋವನ್ನ ಸಹಿಸುವಂಥ ಶಕ್ತಿ ಕೊಡಲಿ. ನಿಜವಾಗ್ಲೂ ಅಮ್ಮವ್ರ ಆತ್ಮಕ್ಕೆ ಶಾಂತಿ ಸಿಗಲಿ. ಗೌಡ್ರಿಗೆ ಅವರ ಶ್ರೀಮತಿಯವರ ಅಗಲಿಕೆ ತಡ್ಕೊಳ್ಳುವಂಥ ಶಕ್ತಿ ಭಗವಂತ ಕೊಟ್ಟು ಕಾಪಾಡಲಿ. ಅವರ ಆರೋಗ್ಯಕ್ಕೆ ಯಾವ ಒಂದು ಹಾನಿ ಆಗದಿರೇ ಇರಲಿ. ಯಾಕಂದರೆ ಕರ್ನಾಟಕಕ್ಕೆ ಅವರು ತುಂಬಾ ಬೇಕು. ಈ ಪರಿಸ್ಥಿತಿಯಲ್ಲಿ ಗೌಡರು ಹೇಗೆ ಇರಲಿ, ಅವರು ಕರ್ನಾಟಕಕ್ಕೆ ಬೇಕು. ಮುಖ್ಯವಾದ ವ್ಯಕ್ತಿ. ಅವರ ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ಇವತ್ತು. ಯಾಕೆ ಅಂದರೆ ಚೆನ್ನಮ್ಮ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗಲೂ ದೇವೇಗೌಡಜಿ ಮನೆಗೆ ಬರ್ತಾ ಇದೆ. ಆವಾಗ ಅವರು ನಮಗೆ ತುಂಬ ಪ್ರೀತಿಯಿಂದ ಮಾತಾಡಿಸೋದು, ತುಂಬ ಪ್ರೀತಿಯಿಂದ ಊಟ ಮಾಡಿಸೋದು. ಸೊ ಅವರಲ್ಲಿರೋ ಒಂದು ಮಾತೃಭಾವ ಏನಿದೆ, ತಾಯಿ ಭಾವ ಏನಿದೆ ಅಂತ ನಿಜವಾಗ್ಲೂ ನಾವು ಒಂದು ಒಳ್ಳೆ ವ್ಯಕ್ತಿನ, ಒಳ್ಳೆ ಮಹಿಳೆನ ನಾವು ಮಿಸ್ ಮಾಡ್ಕೊಳ್ತೀವಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರು ಇವತ್ತು ಏನು ಈ ಸಂದರ್ಭ ಇದೆ, ಈ ಸಂದರ್ಭದಲ್ಲಿ ದೇವೇಗೌಡಜಿಯವರ ಕುಟುಂಬಕ್ಕೆ, ಕುಮಾರಣ್ಣಗೆ, ನಿಖಿಲ್ ಅವರಿಗೆ, ಮಂಜುನಾಥ್ ಸರ್ಗೆ, ಎಲ್ಲರಿಗೂ ದೇವರ ಶಕ್ತಿ ಕೊಳ್ಳಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ನಿಜವಾಗ್ಲೂ ತುಂಬ ಬೇಜಾರಾಗ್ತಾ ಇದೆ ಇವತ್ತು. ಯಾಕೆ ಅಂದರೆ ಚೆನ್ನಮ್ಮ ಅವರು ನಮ್ಮನ್ನು ಬಿಟ್ಟು ಹೋಗಿದ್ದಾರೆ. ನನಗೆ ಜ್ಞಾಪಕ ಇರೋ ಹಾಗೆ ನಾನು ಯಾವಾಗಲೂ ದೇವೇಗೌಡಜಿ ಮನೆಗೆ ಗಮನಿಸ್ತಾ ಇದ್ದೀವಿ. ದೃಶ್ಯದಲ್ಲಿ ಈಗ ಅಂತ್ಯಕ್ರಿಯೆಗೆ ವ್ಯವಸ್ಥೆ ನಡೀತಾ ಇದೆ. ಒಂದು ಕಡೆ ವಾಸ್ತು ಪ್ರಕಾರವೇ ಸಮಾಧಿ ಸ್ಥಳವನ್ನು ಗುರುತು ಮಾಡಿದ್ದಾರೆ ವಾಸ್ತು ತಜ್ಞರು.
ಜಮೀನಿನ ದಕ್ಷಿಣದ ದಿಕ್ಕಿನಲ್ಲಿ ಅಂತ್ಯಕ್ರಿಯೆಗೆ ಸ್ಥಳ ನಿಗದಿ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನದ ಬಳಿಕ ಚೆನ್ನಮ್ಮ ಅಂತ್ಯಕ್ರಿಯೆ ನಡೆಯಲಿದೆ. ಈಗಾಗಲೇ ನೋಡಿ ಅಲ್ಲಿ ಆ ವಾಹನದ ಮುಖೇನ ಹೂವಿನಿಂದ ಅಲಂಕೃತಗೊಂಡಿರುವಂಥ ವಾಹನದಲ್ಲಿ ಹೋಗ್ತಾ ಇರೋದು ಪಾರ್ಥಿವ ಶರೀರವನ್ನು ತೆಗೆದುಕೊಂಡು. ಸೊ ಆ ನಿಟ್ಟಿನಲ್ಲಿ ಇನ್ನೂ ಲೇಟ್ ಆಗುತ್ತೆ.